ನಮಸ್ತೆ ಎಲ್ಲರಿಗೂ ADDS ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಸೊ ನಿಮಗೆ ಇವತ್ತು ADDS ಅಡ್ವಾನ್ಸ್ ಡಯಾಬಿಟಿಕ್ ಡಯಟ್ರಿ ಸಪ್ಲಿಮೆಂಟ್ ಈ ಒಂದು ಉತ್ಪನ್ನದ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಉತ್ಪನ್ನನ ನಾವು ನೋಡಿ ಈ ಥರ ಒಂದು ಟ್ಯಾಬ್ಲೆಟ್ಸ್ ಕೂಡ ಬರುತ್ತೆ, ಇದ್ರೊಳಗಡೆ 20 ಟ್ಯಾಬ್ ಇರುತ್ತೆ ಒಂದು ಟ್ಯೂಬಲ್ಲಿ. ಸೊ ಇದನ್ನ ಒಂದು 200 ml ನೀರಿಗೆ ಸೊ ಈ ರೀತಿ ಹಾಕಿದ್ರೆ ಇದು ಡಿಸರ್ವ್ ಆಗ್ತಾ ಹೋಗುತ್ತೆ. ಸೊ ಇದರ ಸಂಪೂರ್ಣ ಮಾಹಿತಿ ಏನಪ್ಪ ಅಂದರೆ, ಸೊ ಈ ಒಂದು ಉತ್ಪನ್ನನ ಯಾಕೆ ಎಫರ್ವೆಸೆಂಟಿವ್ ಟ್ಯಾಬ್ಲೆಟ್ ಅಂತ ಮಾಡಿದ್ದಾರೆ ಅಂದರೆ, ಎಫರ್ವೆಸೆಂಟಿವ್ ಅಂತ ಬಂದರೆ ಇದಿಷ್ಟು ಕೂಡ ಡಿಸರ್ವ್ ಆಗುತ್ತೆ ಒಂದು 200 ml ನೀರಿಗೆ ಒಂದು ಟ್ಯಾಬ್ಲೆಟ್ ಹಾಕೊಳ್ಳೋದ್ರಿಂದ. ಸೊ ಯಾರಿಗೆಲ್ಲ ಇದು ಉಪಯೋಗ ಆಗುತ್ತೆ ಅಂದರೆ, ಟೈಪ್ 1 ಡಯಾಬಿಟಿಕ್ ಮತ್ತು ಟೈಪ್ 2 ಡಯಾಬಿಟಿಕ್ ಯಾರೆಲ್ಲ ಇನ್ಸುಲಿನಲ್ಲಿದ್ದಾರೆ, ಯಾರು ಸ್ಮಾಲ್ ಏಜಲ್ಲಿ ಏನಾದರೂ ಶುಗರ್ ಕಾಣಿಸ್ಕೊಂಡಿದೆ ಆದರೆ ಅವರು ಇನ್ಸುಲಿನಲ್ಲಿ ಇರ್ತಾರೆ, ಅದನ್ನು ಟೈಪ್ 1 ಡಯಾಬಿಟಿಕ್ ಅಂತ ಹೇಳ್ತೀವಿ. ಅದೇ ಥರ ಏನಾದರೂ ಟ್ಯಾಬ್ಲೆಟ್ ತೊಗೋತಾ ಇದ್ದಾರೆ ಮತ್ತು HbA1c ವೇರಿಯೇಷನ್ ಇದೆ ಅನ್ನುವಂಥವ್ರು ಈ ಒಂದು ಉತ್ಪನ್ನನ ಬಳಕೆ ಮಾಡ್ತಾ ಬರ್ಬೋದು. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಇದರಲ್ಲಿ ಬಳಸಿರುವಂಥ ಎರಡೇ ಉತ್ಪನ್ನ ಅಂದರೆ ಒಂದು ಬೆಟ್ಟದ ನೆಲ್ಲಿಕಾಯಿ ಮತ್ತು ಇನ್ನೊಂದು ಟರ್ಮರಿಕ್ ಅಂತ ಹೇಳ್ತಾ ಇರ್ತೀವಿ. ಸೊ ಆ ಬೆಟ್ಟದ ನೆಲ್ಲಿಕಾಯಿ ಏನಕ್ಕೆಲ್ಲ ಉಪಯೋಗ ಆಗುತ್ತೆ ಅಂದರೆ ಚಯಾಪಚಯ ಕ್ರಿಯೆ ಅಂತ ಹೇಳ್ತೀವಿ, ಅಂದರೆ ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ದೊಡ್ಡ ಮತ್ತು ಸಣ್ಣ ಕರಳಿನಲ್ಲಿ ನಾವು ತಿಂದಂಥ ಆಹಾರದಲ್ಲಿ ಇರ್ತಕ್ಕಂಥ ಇನ್ಸುಲಿನ್ ಮತ್ತು ಗ್ಲೂಕೋಸ್ ಅಂಶನ ಅದೇನು ಮಾಡುತ್ತೆ ಅಂದರೆ ಒಂದು ಲಿವರ್ಗೆ ಸಪೋರ್ಟ್ ಮಾಡುತ್ತೆ. ಲಿವರ್ ಆ್ಯಕ್ಟಿವಿಟಿ ಇಂಪ್ರೂವ್ಮೆಂಟ್ ಇತ್ತು ಅಂದರೆ ಅದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಮಜಲ್ಸ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಅದರಿಂದ ಆ್ಯಕ್ಟಿವಿಟಿ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಕೆಲಸನ ಬೆಟ್ಟದ ನೆಲ್ಲಿಕಾಯಿ ಮಾಡೋದಾದರೆ, ಸೊ ಮತ್ತೆ ದೇಹದ ಒಳಗಡೆ ಇರತಕ್ಕಂಥ ಇನ್ನು ರಕ್ತದಲ್ಲಿರುವಂಥ ಸಕ್ಕರೆ ಅಂಶನ ಕಡಿಮೆ ಮಾಡಲಿಕ್ಕೆ ಮತ್ತು ಅದನ್ನು ಇಂಪ್ಲಿಮೇಷನ್ ಅಂದರೆ ಮುಂದುವರಿಕೆ ಆಗದೇ ಇರುವಂಗೆ ಮಾಡಲಿಕ್ಕೆ ಅಂತೇಳಿ ಟರ್ಮರಿಕ್ನ ಆ್ಯಡ್ ಮಾಡಿದ್ದಾರೆ. ಅರಿಶಿಣದಲ್ಲಿರ್ತಕ್ಕಂಥ ಒಂದು ಔಷಧಿ ಗುಣವನ್ನು ತೆಗೆದು ಇದರಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ಈ ಆಯುರ್ವೇದ ಅಂತ ಬಂದರೆ, ಇವನ್ ಔಷಧಿ ಅಂತ ಬಂದದಾದರೆ ನಮಗೆ ಏನಾದರೆ ಕಹಿ ಇರುವಂಥ ಒಂದು ಫೀಲಿಂಗ್ ಇರುತ್ತೆ. ಬಟ್ ಇದನ್ನು ಬಳಕೆ ಮಾಡೋದಿರುವಂಥದ್ದು ಒಂದು ಸ್ಟೀವಿಯಾ ಅಂತ, ಈ ಒಂದು ಟೇಸ್ಟನ್ನು ನಾವು ಬಳಕೆ ಮಾಡೋದ್ರಿಂದ ಇದರಲ್ಲಿ ಯಾವುದೇ ಥರ ನಿಮಗೆ ಕಲರ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಯಾವುದೇ ಕೆಮಿಕಲ್ಸು ಕೂಡ ಆ್ಯಡ್ ಮಾಡಿರಲ್ಲ ಮತ್ತು ನ್ಯಾಚುರಲ್ ಆಗಿರುತ್ತೆ. ಇದನ್ನು ನಾರ್ಮಲ್ ಜ್ಯೂಸ್ ಥರ ಕುಡಿಬೋದು, ಯಾವುದೇ ಫ್ಲೇವರ್ ಕೂಡ ಇರೋದಿಲ್ಲ. ಸೊ ಇದನ್ನು ಯಾರೆಲ್ಲ ಬಳಕೆ ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಪ್ರೋ ಡಯಾಬಿಟಿಕ್ ಮತ್ತು ಪ್ರೀ ಡಯಾಬಿಟಿಕ್ ಇರುವಂಥವರು ಪ್ರತಿಯೊಬ್ಬರು ಕೂಡ ಬಳಕೆ ಮಾಡ್ತಾ ಬಂದರೆ, ಸೊ ನೀವು ಕಾಲಕ್ರಮೇಣ ಇನ್ಸುಲಿನಿಂದ ಮತ್ತು ಟ್ಯಾಬ್ಲೆಟಿಂದನೂ ಹೊರಗಡೆ ಬರ್ಬೋದು. ಮತ್ತು ಲಿವರ್ ಆ್ಯಕ್ಟಿವಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ, ಜೊತೆಗೆ ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಆಗುತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ ನಿಶಕ್ತಿ, ಅದು ನಿಮ್ಗೇನಾದರೂ ಉರಿ ಊತ ಇರುವಂಥದ್ದು ಮತ್ತು ಅಂಗಾಲು ಉರಿ ಬರುವಂಥದ್ದು, ಪಾದ ಉರಿ ಬರುವಂಥದ್ದು, ಸುಸ್ತಾಗುವಂಥದ್ದು, ಆಯಾಸ ಆಗುವಂಥದ್ದು ಮತ್ತು ದೇಹದಲ್ಲಿ ನಿಶಕ್ತಿ ಇರುವಂಥದ್ದು, ಇದೆಲ್ಲದರಿಂದ ಹೊರಗಡೆ ಬರಬೇಕು ಅಂದರೆ, ಜೊತೆಗೆ ನೀವು ಇಲ್ಲಿವರೆಗೂ ತೊಗೊಂಡಿರುವಂಥ ಮಾತ್ರೆಗಳು ಮತ್ತು ಇನ್ಸುಲಿನ್ ಏನಾದರೂ ತೊಗೊಂಡಿದ್ರೆ ಮುಂದೆ ಆರ್ಗನ್ಸ್ ಯಾವುದೇ ಡ್ಯಾಮೇಜ್ ಆಗಬಾರ್ದು ಅಂದರೆ ಇದನ್ನು ಪ್ರತಿದಿನ ಬಳಕೆ ಮಾಡ್ಬೋದು. ಇದು ಔಷಧಿ ಅಂತ ಅಲ್ಲದೆ ಇದ್ರೂ ಕೂಡ ಔಷಧಿ ಗುಣ ಇರುವಂಥ ಉತ್ಪನ್ನ. ಇದರಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ, ಜೀರೋ ಸೈಡ್ ಎಫೆಕ್ಟ್ ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ. ಸೊ ಜೊತೆಗೆ ಇದನ್ನು ಡಿಸೈನ್ ಮಾಡಿದಂಥವ್ರು ಡಾಕ್ಟರ್ ನವೀನ್ ಕುಮಾರ್ ಅಂತ, ವಿಜಯನಗರ ಆಯುರ್ವೇದ ಸೆಂಟರು. ಸೊ ಇದೆಲ್ಲಪ್ಪ ಸಿಗುತ್ತೆ ಅನ್ನೋದಾದರೆ ನಮ್ಮ ಹತ್ತಿರದ ಆಯುರ್ವೇದ ವೆಲ್ನೆಸ್. ಸೊ ಈಗ ಆಯುರ್ವೇದ ವೆಲ್ನೆಸ್ ಸೆಂಟರ್ಗಳಲ್ಲಿ ಕೂಡ ಲಭ್ಯ ಇರುತ್ತೆ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ನೀವು ಇದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಣುವಂಥ ನಂಬರ್ಗೆ ಕರೆ ಮಾಡಿದ್ದೆ ಆದರೆ ನಮ್ಮ ವೈದ್ಯರೊಂದಿಗೆ ಉಚಿತ ಸಮಾಲೋಚನೆ ನಡೆಸಿ ಇದನ್ನು ನೀವು ತಗೊಳ್ಬಹುದು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು ಯಾವ ರೀತಿ ಡಿಸರ್ವ್ ಆಗ್ತಾ ಇದೆ ಅಂತ. 200 ml ನೀರಿಗೆ ಈ ಒಂದು ಉತ್ಪನ್ನವನ್ನು ಹಾಕಿದ್ರೆ ಅದು ಪೂರ್ತಿ ಕೂಡ ಜ್ಯೂಸ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವ ಟೈಮಲ್ಲಿ ತೊಗೋಬೇಕು ಅನ್ನೋದಾದರೆ, ಈ ಒಂದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳೋದು ಭಾಳ ಮುಖ್ಯ. ಸೊ ಆಗಲಿಲ್ಲ ನಮಗೆ ವರ್ಕ್ ಶೆಡ್ಯೂಲ್ ವೇರಿಯೇಷನ್ ಇದೆ ಅನ್ನೋದಾದರೆ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಆದ ನಂತರ ನೀವು ಎನಿ ಮೆಡಿಷನ್, ಯಾವುದೇ ಇಂಗ್ಲೀಷ್ ಮೆಡಿಷನ್, ಯುನಾನಿ, ಆಯುರ್ವೇದ ಎನಿ ಪ್ರಾಡಕ್ಟ್ನ ನೀವು ಡಯಾಬಿಟಿಕ್ ರಿಲೇಟೆಡ್ ಬಳಸ್ತಾ ಇದ್ರು ಕೂಡ ನೀವು ಈ ಉತ್ಪನ್ನವನ್ನು ಬಳಕೆ ಮಾಡಬೇಕಾದ್ರೆ ಅರ್ಧ ಗಂಟೆ ಆಸುಪಾಸಲ್ಲಿ ನೀವು ಇದನ್ನು ಪ್ರತಿದಿನ ಒಂದು ದಿನಕ್ಕೆ ಒಂದು ಮಾತ್ರೆಯಂತೆ ಬಳಸ್ತಾ ಹೋಗ್ಬೋದು. ಸೊ ಯಾವ ರೀತಿ ಬಳಕೆ ಮಾಡಬೇಕು ಅಂದರೆ ನೋಡಿ, ಇದಿಷ್ಟು ಕೂಡ ಡಿಸರ್ವ್ ಆಗ್ತಾ ಇದೆ. ಸೊ ಪೂರ್ತಿ ಏನಿದೆಯೋ ಆ ಟ್ಯಾಬ್ಲೆಟ್ ಕೂಡ ಅಷ್ಟು ಕೂಡ ಡಿಸರ್ವ್ ಆಗುತ್ತೆ. ಇದಿಷ್ಟನ್ನು ತೊಗೊಳೋದ್ರಿಂದ ಲಿಕ್ವಿಡ್ ಬೇಸಲ್ಲಿ ಯಾಕೆ ಮಾಡಿದ್ದಾರೆ ಅಂದರೆ, ಇದು ಅಬ್ಸರ್ಪ್ಷನ್ ಬೇಗ ಆಗುತ್ತೆ. ಲಾಸ್ಟ್ 15 ಇಯರ್ಸಿಂದ ಒಂದು ಪ್ರಾಕ್ಟೀಸ್ನ ಮಾಡಿ ಅವರ ಅನುಭವ ಆಧಾರಿತ ಸೊ ಈ ಒಂದು ಉತ್ಪನ್ನವನ್ನು ಮಾಡಿದ್ದಾರೆ. ಸೊ ಇದೇನಾಗುತ್ತೆ ಅಂದರೆ, ಲಿಕ್ವಿಡ್ ಬೇಸಲ್ಲಿ ನಾವು ತೊಗೊಳೋದ್ರಿಂದ ಅಬ್ಸರ್ಪ್ಷನ್ ಬೇಗ ಆಗುತ್ತೆ ಮತ್ತು ಆ್ಯಕ್ಟಿವಿಟಿ ನಿಮಗೆ ವಿತಿನ್ 10 ಮಿನಿಟ್ಸ್, ನೀವು ಇದನ್ನು ತೊಗೊಂಡಾದ ನಂತರ ವಿತಿನ್ 10 ಮಿನಿಟ್ಸಲ್ಲಿ ಇದಿಷ್ಟು ಕೂಡ ನಿಮಗೆ ಒಂದು ತೇಗ್ ಬರುತ್ತೆ, ಬೆಟರ್ ಫೀಲ್ ಇರುತ್ತೆ. ಸೊ ಔಟ್ಪುಟ್ ರಿಸಲ್ಟು ಸರ್ ಯಾರಾದರೂ ತೊಗೊಂಡಿದ್ರೆ ನೋಡೋಣ ಅನ್ನುವಂಥವ್ರು ನೀವು ಇದನ್ನು ತೊಗೊಂಡು ಬಳಕೆ ಮಾಡಿದ್ರೆ 20 ಡೇಸ್ ಬರುತ್ತೆ. ಒಂದು ಟ್ಯೂಬಲ್ಲಿ 20 ಟ್ಯಾಬ್ಲೆಟ್ ಇರುತ್ತೆ. ಸೊ ನೀವು ತೊಗೊಳ್ಳುವಂಥ ಈ ಟ್ಯಾಬ್ಲೆಟ್ಗೆ ನಿಮ್ಮಲ್ಲೇ ಬದಲಾವಣೆ ಗೊತ್ತಾಗುತ್ತೆ. ಅಂದರೆ ಇಂಟರ್ನಲ್ ಆ್ಯಕ್ಟಿವಿಟಿ ಇಂಪ್ರೂವ್ಮೆಂಟ್ ಆಗೋದ್ರಿಂದ ಡೇ ಬೈ ಡೇ ಚೇಂಜಸ್ ಗೊತ್ತಾಗುತ್ತೆ. ಸೊ ಜೊತೆಗೆ 3 to 6 ಮಂತ್ಸ್ ಯೂಸ್ ಮಾಡಿ. ಆಯುರ್ವೇದ ಒಂದು 21 to 45 ಡೇಸ್ ಅಂತ ಹೇಳ್ತೀವಿ. ಸೊ 21ರಿಂದ 45 ದಿವಸದೊಳಗೆ ನೀವು ಬದಲಾವಣೆಯನ್ನು ನೋಡ್ಬೋದು. ಈಗ ಆಲ್ರೆಡಿ ಬಳಕೆ ಮಾಡ್ತಕ್ಕಂಥವ್ರು 10 ಡೇಸಲ್ಲಿ ಕೂಡ ರಿವ್ಯೂ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಮತ್ತು ಬೆಟರ್ ಫೀಲ್ ಇರುತ್ತೆ, ಯಾವುದೇ ಇರಿಟೇಷನ್ ಇರಲ್ಲ, ಯಾವುದೇ ಪಥ್ಯನೂ ಕೂಡ ಇರೋದಿಲ್ಲ. ಈವನ್ ಡಯಾಬಿಟಿಕ್ ಪೇಷಂಟ್ಗೆ ಅಂತೇಳಿ ಪರ್ಟಿಕ್ಯುಲರಾಗಿ ಕೂಡ ಮಾಡಿದ್ದಾರೆ. ಈ ಒಂದು ಡಿಸೈನ್ ಮಾಡಿದಂಥ ಡಾಕ್ಟರ್ ನವೀನ್ ಸರ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಇದನ್ನು ಯಾವ ರೀತಿ ಸೇವನೆ ಮಾಡಬೇಕು ಅಂದರೆ ನೋಡಿ, ಈಗ ಜ್ಯೂಸ್ ಈ ಥರ ಕನ್ವರ್ಟ್ ಆಗಿದೆ. ಸೊ ಇದನ್ನು ಬಳಕೆ ಮಾಡ್ಬೋದು, ರೆಡಿ ಇದೆ, ಈಗ ಬಳಕೆ ಮಾಡಲಿಕ್ಕೆ ರೆಡಿ ಇದೆ. ಸೊ ಈ ಒಂದು ಉತ್ಪನ್ನ 20 ಡೇಸ್ ಬರುತ್ತೆ. ಯಾಕೆಂದರೆ ಆಯುರ್ವೇದ
ಆಯುರ್ವೇದ ಬಂದು 21ರಿಂದ 45 ದಿವಸ ಇರುತ್ತೆ. ಯಾರು ಬೇಕಾದರೂ ಕೂಡ ನೋಡಿ, VAC ಅಂದರೆ ವಿಜಯನಗರ ಆಯುರ್ವೇದಿಕ್ ಸೆಂಟರ್ ಅಂತ ಹೇಳ್ತೀವಿ. ಇದರಲ್ಲಿ ADDS ಅಡ್ವಾನ್ಸ್ಡ್ ಡಯಾಬಿಟಿಕ್ ಡಯಟ್ರಿ ಸಪ್ಲಿಮೆಂಟ್ ಅಂತ. ಸೊ ಎನಿ ಪರ್ಸನ್ ಇದನ್ನು ತಗೊಳ್ಳೋದ್ರಿಂದ ನಿಮಗೆ ಈವನ್ ಗ್ಯಾಂಗ್ರಿಂಗ್ ಆಗಿ ಏನಾದರೂ ಗಾಯಗಳಾಗಿದೆ ಅಂದರೆ ಕಾಲಕ್ರಮೇಣ ಅದು ಒಣಗುತ್ತಾ ಬರುತ್ತೆ. ಜೊತೆಗೆ ನಿಮಗೆ ಸ್ಕಿನ್ ಡಿಸೀಸ್ ಏನಾರ ಇತ್ತು ಅಂದರೂ ಕೂಡ ಯೂಸ್ ಮಾಡ್ಬೋದು. ಪರ್ಟಿಕ್ಯುಲರ್ ಡಯಾಬಿಟಿಕ್ ಇರುವಂಥವ್ರು ಯಾರು ಬೇಕಾದರೂ ಬಳಕೆ ಮಾಡ್ಬೋದು, ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ಇದರಿಂದ ನೀವು ಸಕ್ಕರೆ ಕಾಯಿಲೆಯಿಂದ ಆರಾಮಾಗಿ ಹೊರಗಡೆ ಬರಲಿಕ್ಕೆ ಮತ್ತು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೆ ಅಂತೇಳಿ ಈ ಒಂದು ಉತ್ಪನ್ನ. ಸೊ ಲೈಫ್ ಟೈಮ್ ಯಾವಾಗ ಬೇಕಾದ್ರೂ ಕೂಡ ನೀವು ತೊಗೋಬೋದು. ಈವನ್ ಈ ಸಕ್ಕರೆ ಕಾಯಿಲೆಯಿಂದ ಹೊರಗಡೆ ಬರಬೇಕು ಅನ್ನುವಂಥವ್ರು ಈ ಒಂದು ಉತ್ಪನ್ನನ ಬಳಕೆ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇದ್ರ ಟೇಸ್ಟು ನ್ಯಾಚುರಲ್ ಆಗಿರುತ್ತೆ. ಇದನ್ನು ನ್ಯಾಚುರಲ್ ಆಗಿ ಯಾರು ಬೇಕಾದ್ರೂ ಕೂಡ ಯೂಸ್ ಮಾಡೋದು. ಈವನ್ 12 ವರ್ಷ ಮೇಲ್ಪಟ್ಟವ್ರಿಗೆ ಅಂತ ಆ ಪರ್ಟಿಕ್ಯುಲರ್ ಸಜೆಸ್ಟ್ ಮಾಡಿದ್ದೀವಿ. ಸೊ ಇದನ್ನು ಜ್ಯೂಸ್ ಮಾದರಿ ನೀವು ಕುಡಿಬೋದು. ನೀವು ಇದನ್ನು ತರಿಸಿ ಕುಡಿದ್ರೆ ನೋಡಿದ್ರೆ ಇದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಬೆಟರ್ ಫೀಲ್ ಅಂತ ಅನಿಸುತ್ತೆ. ಥ್ಯಾಂಕ್ ಯು.